ಗುಬ್ಬಿಯ ಹನುಮಂತನ ಪಾಳ್ಯದಲ್ಲಿ ನಿಗೂಢ ಸಾವು. ಭೂತಗಳ ಕಾಟವ ಅಥವಾ ದಾಯಾದಿಗಳ ಕಲಹವ. ಹಲವು ವರ್ಷಗಳಿಂದ ಸಾವಿನ ಮನೆಯಾದ ತೋಟದ ಮನೆ. ಇಡೀ ರಾತ್ರಿಯೆಲ್ಲ ತೋಟದ ಮನೆಯಲ್ಲಿ ಕಳೆದ ಹುಲಿಕಲ್ ನಟ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಹನುಮಂತೇಗೌಡನ ಪಾಳ್ಯದ ತೋಟದ ಮನೆಯಲ್ಲಿ ಹಲವು ವರ್ಷಗಳಿಂದ ಸುನಿಲ್ ಕುಮಾರ್ ಎಂಬುವರ ಮನೆಯಲ್ಲಿ ಸಾಕಿದ್ದ ಹಸು, ಮೇಕೆ, ಕೋಳಿಗಳು ನಿಗೂಢವಾಗಿ ಸಾವನ್ನಪ್ಪಿವೆ. ಈ ಸಾವಿಗೆ ಕಾರಣ ಏನು ಎಂದು ಗ್ರಾಮದಲ್ಲಿ ಸಾಕಷ್ಟು ಆತಂಕವು ಸೃಷ್ಟಿಯಾಗಿದೆ. ದೆವ್ವ ಪಿಶಾಚಿಗಳ ಕಾಟ ಎಂದು ನಂಬಿದ್ದ ಇಡೀ ಗ್ರಾಮ ಹಲವು ಪೂಜೆ ಪುರಸ್ಕಾರಗಳನ್ನ ಮಾಡಿಸಿದ್ದಾರೆ. ಹೋಗಬಾರದ ದೇವರುಗಳಿಗೂ ಹೋಗಿದ್ದು. ಇಲ್ಲಿವರೆಗೂ ಏನು ತೊಂದರೆ ಇರಲಿಲ್ಲ ನಮಗೆ. ಫಸ್ಟ್ ಸ್ಟಾರ್ಟಿಂಗು ಕೋಳಿಗಳೆಲ್ಲ ಬಿಡ್ತಾ ಇತ್ತು. ಒಂದಿನ ಬೆಳಿಗ್ಗೆ ಮಾಮೂಲಿ ಕೋಳಿಗಳು ಬಿಟ್ಟು ಒಂದು 4-5 ಹುಲ್ಲಿಗೆ ಸತ್ತೋಗ್ಬಿಟ್ಟಿದೆ ನೈಟು. ಬೆಳಗ್ಗೆ ಮಾಮೂಲಿಗೆಲ್ಲ ಚೆನ್ನಾಗಿತ್ತು. ಅದು ಸತ್ತೋದ್ಮೇಲೆ ಏನೋ ರೋಗ ಬಂದ್ಬಿಡೋದೇನೋ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಆದಮೇಲೆ ಸಂಜೆ ಅಷ್ಟೊತ್ತಿಗೆಲ್ಲ ಒಂದು ಬೇಕಾಯಿತು, ಹಂಗಾಗಿ ಬಿದ್ದೋಗಿದ್ದು. ಏನೋ ರೋಗ ಅಂತ ನಾವು ಅದು ರೋಗ ಬಂದಾಗ ಅದೇ ಥರ ಬೀಳ್ತಾವಲ್ಲ ಅಂತೇಳಿ ನಾವು ಕೋಳಿ ಸತ್ತಿಗೆ ಏನು ಚಿಂತೆ ಮಾಡಿಲ್ಲ. ಬಿಡು ಓದಿನ ತಂತ್ರ ಅಂದೇಳಿ ಸುಮ್ಮನಾಗ್ಬಿಟ್ಟು. ಆಮೇಲೆ ಕೋಳಿ ಸತ್ತಾದಮೇಲೆ ಒಂದು 10 ಮೇಕೆಗಳಿದ್ದು ಹೊರಗಡೆ ಶೆಡ್ಡಲ್ಲಿ ಕಟ್ಟಾಕುವು. ಅದು ಒಂದೊಂದೇ ಸ್ವಲ್ಪ ಈ ಬೆಳಿಗ್ಗೆ ಕಟ್ಟಾಕ್ಬೇಕಾ ಚೆನ್ನಾಗಿರೋವು. ಒಂದು 10 ಗಂಟೆ 11 ಗಂಟೆ ಆದಮೇಲೆ ಸ್ವಲ್ಪ ಮಂಕಾಗವು. ಸ್ವಲ್ಪ ಮಂಕಾಗಿರೋವು, ಮೇಯ್ತಿರಲಿಲ್ಲ, ಹಾಗೆ ನಿಂತ್ಕೊಳ್ಳೋವು. ಸಾಯಂಕಾಲ ಆಯ್ತಾ ಆ ಬಾಯಲ್ಲಿ ಸ್ವಲ್ಪ ಒಂಚೂರು ಜಲ್ ಬಂದಂಗಾಗುತ್ತೆ ಅಷ್ಟೇ. ತಿರ್ಗ ತಲೆ ಆಗ್ತದೆ ಗೊತ್ತಾಗ್ತದೆ. ಈಗ ಅನುಮಾನ ಇರೋದು ಒಂದೇ, ಏನಂದ್ರೆ ನಮ್ಮ ಜಮೀನಲ್ಲಿ ಸಾಯ್ತವೆ, ಇಲ್ಲಿ ಕೆಳಗಡೆಗೆ ನನ್ನ ತಮ್ಮಂದು. ಅವರಲ್ಲಿ ಏನಿದೆ ಇರಲ್ಲ. ಇಲ್ಲಿ ಬೇರೆಯವರೆಲ್ಲ ಬಂದು ನಮ್ಮ ತೋಟ ಮೇಯಿಸ್ಕೊಂಡು ಅವರೆಲ್ಲ ಚೆನ್ನಾಗಿರ್ತವೆ. ನಮಗೆ ಲ್ಯಾಕ್ಟ್ ಆಗ್ತವೆ ಅನ್ನೋದು ಬಂದಾನ. ಇವ್ರ ಮನೆಗೆ ಹೋಗಿ ಕಟ್ಟಿದ್ರೆ ಅಲ್ಲೂ ಸಾಯ್ತೇವೆ. ಇವ್ರ ಮಾತ್ರನೇ ಅಷ್ಟೇ. ಬೇರೆ ಈಗ ಉಳಿಕಲ್ ನಟರಾಜ್ ಅವ್ರನ್ನ ಯಾಕೆ ಕರ್ಸಿದ್ದೇನಕ್ಕೆ ಅಂತ, ಇದೇನು ಸಮಸ್ಯೆ ಅಂತ ಬಗೆಹರಿಸಬೇಕು ಅಂತ. ಲಕ್ಷಾಂತರ ರೂಪಾಯಿ ಹಣವನ್ನ ಕಳೆದುಕೊಂಡಿರುವ ಸುನಿಲ್ ಕುಮಾರ್ ಕೊನೆಗೆ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುವ ಹುಲಿಕಲ್ ನಟರಾಜ್ ಅವರನ್ನ ಭೇಟಿ ಮಾಡಿದ್ದಾರೆ. ಅವರಿಂದ ಪರಿಹಾರವನ್ನ ಕೇಳಿಕೊಂಡಿದ್ದಾರೆ. ಇದನ್ನ ಕಂಡಂತಹ ಹುಲಿಕಲ್ ನಟರಾಜ್ ನೇರವಾಗಿ ಅವರ ಊರಿಗೆ ಬಂದು ಆ ಹಳ್ಳಿಯ ಮನೆಯಲ್ಲೇ ಇಡೀ ರಾತ್ರಿ ತಂಗಿದ್ದಾರೆ. ಹಸುಗಳು ಸಾಯುತ್ತಿದ್ದು ಎಂದು ಹಸುವನ್ನ ಕೊಟ್ಟಿಗೆಯಲ್ಲಿ ಕಟ್ಟಿದ್ದಾರೆ. ಕೋಳಿಗಳು ಸಾಯುತ್ತಿತ್ತು ಎಂದು ಕೋಳಿಗಳನ್ನು ಬಿಟ್ಟಿದ್ದಾರೆ. ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಸ್ವತಃ ಅವರೇ ಕಾದು ಕುಳಿತಿದ್ದಾರೆ. ಇಂದು ರಾತ್ರಿ ಹಸು ಸಾಯುತ್ತಾ, ಈ ಕೋಳಿಗಳು ಸಾಯುತ್ತಾ, ಸಾಯುವುದಾದ್ರೆ ಹೇಗೆ ಸಾಯುತ್ತೆ ಎನ್ನುವುದನ್ನ ಕಂಡು ಹಿಡಿಯುತ್ತೇನೆ ಅಂತ ತೀರ್ಮಾನಿಸಿ ಕುಳಿತಿದ್ದಾರೆ ಹುಲಿಕಲ್ ನಟರಾಜು. ಗುಬ್ಬಿ ತಾಲೂಕಿನ ಸಿಎಸ್ಪುರದ ದೊಳ್ಳೆನಹಳ್ಳಿಯ ವಿನಯ್ ಕುಮಾರ್ ಅವರು ಸುಮಾರು 15 ಹಸುಗಳು ಸತ್ತೋಗಿರುವಂತದ್ದು, 16 ಕೋಳಿಗಳು ಸತ್ತೋಗಿರುವಂತದ್ದು, ಕುರಿಗಳು ಸತ್ತೋಗಿರುವಂತದ್ದು. ಅದಕ್ಕೆ ಕಾರಣ ಮಾತ್ರ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ ಒಂದ್ ಕಡೆ ಇಲ್ಲಿ ದೆವ್ವ ಇದೆ, ಭೂತ ಇದೆ, ಅಥವಾ ಏನೋ ಒಂದಷ್ಟು ಸಮಸ್ಯೆಗಳಿದಾವೆ ಅನ್ನುವಂತಹ ಗೀಳಿನಲ್ಲಿ ಸುಮಾರು 2021ರಿಂದನೂ ಕೂಡ ಅವ್ರ ಜೀವನವನ್ನು ಹಿಂಗೆ ಮಾಡ್ಕೊಂಡ್ ಬಂದಿದ್ದಾರೆ. ತಮ್ಮ ಆರ್ಥಿಕ ಸ್ಥಿತಿಯನ್ನ ಕುಂದಿಸ್ತಾ ಬಂದಿದ್ದಾರೆ ಹೊರತು ಮೂಢನಂಬಿಕೆಗೆಲ್ಲ ಅವ್ರ ಜೀವನವನ್ನ ಮಾಡ್ತಾ ಇದ್ದಾರೆ. ಸೊ ಕಟ್ಟಕಡೆಯದಾಗಿ ಹುಲಿಕಲ್ ನಟರಾಜ್ ಅವರು ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡ್ತಾರೆ. ಸೊ ಅವ್ರನ್ನ ಕರ್ಕೊಂಡ್ ಬಂದ್ರೆ ಏನಾದ್ರು ಬದಲಾವಣೆ ಆಗುತ್ತೆ ಅಂತ ಹೇಳಿ ಇವತ್ತು ಹುಲಿಕಲ್ ನಟರಾಜ್ ಅವರು ಅವ್ರ ಮನೆಗೆ ಬಂದಿದ್ದಾರೆ. ಸೊ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಸರ್, ತಾವು ಬಂದಿದ್ರಿ ಸರ್, ಏನ್ ಅನ್ನಿಸ್ತಾ ಇದೆ ಈ ಮನೆಯನ್ನ ನೋಡಿದ್ರೆ? ನನಗೆ ವಿನಯ್ ಕುಮಾರ್ ಕನಿಷ್ಠ 1 ವರ್ಷದಿಂದ ಸರ್ ಬನ್ನಿ ನಮ್ಮನೇಲಿ ರಾಸುಗಳು ಸಾಯ್ತಾ ಇದ್ದಾವೆ, ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀವಿ, ಮನೆ ಬಿಟ್ಬಿಟ್ಟಿದ್ದೀವಿ, ಮನೆ ಊರೊಳಗಡೆಗೆ ಹೋದ್ರು ಅಲ್ಲಿ ಹಸು ತಂದು ಅಲ್ಲೂ ಹಸು ಸಾಯ್ತಾ ಇದ್ದಾವೆ. ಸರ್ ನೀವು ಬರ್ತೀರಾ ಇಲ್ವೋ ಕಟ್ಟ ಕಡಿಯೋದಾಗಿ ಹೇಳಿ ಎಷ್ಟೋ ಸರಿ ಫೋನ್ ಮಾಡಿದ್ದು ನಾನು ಬರೋಕ್ಕಾಗಲಿಲ್ಲ. ಮೊನ್ನೆ ಒಂದು ಸರಿ ಬಂದು ಇದೆಲ್ಲ ಚೆಕ್ ಮಾಡ್ಕೊಂಡು ಹೋದೆ. ಆಮೇಲೆ ಹಸು ಸಾಯೋದು ಒಂದು ವಿಡಿಯೋ ಇತ್ತು ನನಗೆ. ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಹೋದೆ. ಮತ್ತು ಇಲ್ಲೆಲ್ಲ ಕೂತ್ಕೊಂಡು ನೋಡಿದಾಗ ಮೇಲ್ನೋಟಕ್ಕೆ ಅವ್ರು ತುಂಬ ನಂಬಿದ್ದು ಪೂಜಾರಿ ಅವನೇನೋ ಮಂತ್ರವಾದಿ ಕಳಿಸಿ ಇದ್ಕಿದಂಗೆ ಬೆಂಕಿ ಹಚ್ಚಿದ್ದಾನೆ. ಅದಕ್ಕೂ ಅವ್ನು ಪೂಜಾರಿಗಿಳಿದೆ, ಬೆಂಕಿ ನಿನ್ನ ಕೈವಾಡ ಇದೆ ಕಣೆ, ಯಾಕೆ ಮತ್ತೆ ಎದುರಿಸ್ತೀಯ ಅಂತ ಅದನ್ನು ಹೇಳಿದೆ. ಆಮೇಲೆ ಯಾರೋ ನಡೆದಾಡ್ದಂಗೆ ಆಯಿತು, ಅದು ಒಂದು ಭ್ರಮೆಗೊಳಗಾಗಿದ್ದಾರೆ. ನಡೆದಾಡ್ದಂಗೆ ಆಗಿದೆ ಅಂದರೆ ಭ್ರಮೆಗೆ. ಇವರಲ್ಲಿ ಯಾರೋ ನಮ್ಮಲ್ಲೇ ಸತ್ತಿರೋ ದೆವ್ವ ಆಗಿದ್ದಾರೆ ಒಂದಿದೆ. ಎರಡನೇದು ಇಲ್ಸು ಏನೋ ಸಂಚಾರ ಆಗ್ತಾ ಇದೆ ನಮ್ಮ ಜಮೀನಿಗೆ. ಪಕ್ಕದವರ ಅಂತಂದಿರಲ್ಲಿ ಏನೂ ಆಗಲ್ಲ, ಹಸು ಸಾಯಲ್ಲ. ಬೇರೆಯವ್ರ ಹಸುಗಳು ಇಟ್ಕೊಂಬಂದು ಇಲ್ಲೇ ಮೇಯಿಸ್ಕೊಂಡು ಹೋದ್ರು ಸಾಯಲ್ಲ. ಅಥವಾ ಈ ಬೇರೆಯವ್ರ ಹಸುಗಳು ನಮ್ಮನೇಲಿ ಕಟ್ಟಾಕಿದ್ರೆ ಸಾಯಲ್ಲ. ಆದರೆ ನಾವು ತಂದ ಹಸುಗಳು ನಮ್ಮಲ್ಲಿ ಕಟ್ಟಾಕಿದ್ರೆ
ಸಾಯ್ತಾ ಇದ್ದಾವೆ, ಕೋಳಿ ನಮ್ಮ ಮುಂದೆನೇ ಸತ್ತೋಗಿವೆ. ಇದಕ್ಕೆ ಯಾವುದೋ ಒಂದು ಶಂಕೆ ಇದೆ, ಕಾಣದ ಏನೋ ಇದೆ ಅಂತ ಪಾಪ ಗಟ್ಟಿಯಿಂದ ಇರ್ತಕ್ಕಂಥ ಹೆಣ್ಮಗಳು ಎದುರ್ಕೊಂಡ್ಬಿಟ್ಟಿದ್ದಾಳೆ. ಈ ಮನೇಲಿರೋಕ್ಕೆ ಮನೆ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಊರಿಗೆ ಹೋದ್ರೂ ಅಲ್ಲೊಂದು ಪರೀಕ್ಷೆ ಮಾಡೋಣ, ಹಸು ತರೋಣ ಅಂದ್ರೆ ಒಂದು ಹಸು ತಂದರೆ ಊರಲ್ಲೂ ಅದು ಹಸು ಸತ್ತೋಗಿದೆ. ಎಲ್ಲರಿಗೂ ಅನುಮಾನ ಬಂದೇ ಬರುತ್ತೆ. ಆಮೇಲೆ ಇದನ್ನೆಲ್ಲ ನಾನು ನೋಡ್ತಾ ಇದ್ದಾಗ 2-3 ಸಮಸ್ಯೆಗಳು ನನ್ನ ಮುಂದೆ. ಒಂದು, ದಾಯಾದಿಗಳ ಕಲಹ. ಅದಿದ್ರೆ ಹಸುಗಳು ಸಾಯೋವಷ್ಟು ಮಟ್ಟಿಗೆ ಯಾರು ಹೋಗಲ್ಲ, ಯಾರು ಮಾಡಲ್ಲ. ಇನ್ನೊಂದು, ಅವ್ರು ಹೇಳ್ದಂಗೆ ಸತ್ತಿರೋರೇನೋ ಹಂಗಾಗಿದ್ದಾರೆ ಅಂತ. ಸತ್ತಿರೋದು ಆತ್ಮ ಅನ್ನೋದು ಅವೆಲ್ಲ ಸತ್ತ ಮೇಲೆ ಅದು ಮುಗೀತು ಕೆಲಸ, ಅದೇನೂ ಇಲ್ಲ. ಇಲ್ಲೇ ಈ ಹಸುಗಳು, ಎಲ್ಲ ಸತ್ತಿರೋ ಹಸುಗಳನ್ನ ನಾನು ವೈಜ್ಞಾನಿಕವಾಗಿ ಮತ್ತು ಡಾಕ್ಟರ್ ಹತ್ರ ಚರ್ಚೆ ಮಾಡಿದಾಗ ಅಲ್ಯೂಮಿನಿಯಂ ಫಾಸ್ಫರೇಟಿಂದ ಇವೆಲ್ಲ ಹಸುಗಳು ಸತ್ತಿರೋದು. ಹಾಗಾದರೆ ಅಲ್ಯೂಮಿನಿಯಂ ಫಾಸ್ಫರೇಟ್ ಹಾಕಿದರೆ ಯಾರು? ಯಾಕೆಂದರೆ ಇವ್ರ ಹಸುಗಳೇ ಸಾಯ್ಬೇಕಾದಾಗ, ಬೇರೆ ಹಸುಗಳು ಬರದಲ್ಲೇ ಇದ್ದಾಗ, ಅಲ್ಲಿ ಬಂದರೂ ಹೋದಾಗ ಇವ್ರ ಮನೆಗೆ ಇಲ್ಲೇ ಹಸುಗಳಿಗೆ ಹಾಕ್ತಾ ಇದ್ದಾರೆ. ಆ ಮನಸ್ಸನ್ನು ಕಂಡುಹಿಡಿಬೇಕು ಅಂತ ನಾನು ಬಂದಿದ್ದೆ. ಎಲ್ಲವೂ ಕೂಡ CCTV ಕ್ಯಾಪ್ಚರ್ ಆಗುತ್ತೆ. 24/7 ಕ್ಯಾಪ್ಚರ್ ಆಗಿ ನಾವು ಮಾಡಿಬಿಟ್ಟಿದ್ದೀವಿ. ಮನುಷ್ಯರು ಬಂದಿಲ್ಲ ಹಾಕಬೇಕು, ಇಲ್ಲ ಈ ಹಸುಗಳು ಅಲ್ಲೆಲ್ಲರೂ ಹೋಗಿ ತಿನ್ನಬೇಕಾದಾಗ ಅವರೇ ಹಾಕಬೇಕು, ಇಲ್ಲಿ ತಿನ್ನಬೇಕು. ಆದರೆ ಈ ಇದೇನಾದ್ರು ಸಾಯ್ತು ಅಂದರೆ ಇದನ್ನು ನಾವು ಮತ್ತೆ ಇದು ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, ಚೆಕ್ ಮಾಡಿಸ್ತೀವಿ ಯಾರು ಅಂತ, ಅಲ್ಲೇನಿದೆ ಅಂತ. ಅದಕ್ಕೆ ನಾನು ವೈಜ್ಞಾನಿಕವಾಗಿ ಇಲ್ಲಿ ಬಂದು ನಿಂತಿಲ್ಲ. ಎಲ್ಲರೂ ಒಂದ್ ಕಡೆ ಯಾವ್ದಾದ್ರು ಈ ಆಹಾರದಲ್ಲಿ ಏನಾದ್ರು ಕಲಬೆರಕೆಯಾಗಿ ಸಾವನ್ನಪ್ತಾ ಇದೆ ಇವ್ರ ತೋಟದಲ್ಲಿ ಅಂತ, ಪರ್ಟಿಕ್ಯುಲರ್ ಆಗಿ ಇವ್ರು ಯಾವ್ದಾದ್ರು ಒಂದು ಫುಡ್ ಹಾಕಿ ಅದನ್ನ ತಿಂತಾ ಇರುವಂತ ಉದಾಹರಣೆ? ಇಲ್ಲ. ಇಲ್ಲಿ ನೋಡಲಿಕ್ಕೆ ನನ್ನ ಮೇಲ್ನೋಟಕ್ಕೆ ಹಸುಗಳು ಅಲ್ಲೇನೋ ಆಗಿದೆ. ಇವ್ರು ಸೀದಾ ತಂದು ಇಲ್ಲೇ ಒಳಗಡೆ ಕಟ್ಟಿದ್ದಾರೆ, 2-3 ಹೊರಗಡೆ ಬಿಟ್ಟಿಲ್ಲ, ಬೂಸ ಹಾಕಿದ್ದಾರೆ. ಅಲ್ಲೇ ಸಾಯ್ಬೇಕು ಅಂದರೆ ಅಲ್ಲಿ ಇನ್ನೊಂದು ಯಾವುದೋ ಒಂದು ಕೈಗಿದೆ, ಯಾವುದೋ ಮನಸ್ಸಿದೆ. ಆ ಮನಸ್ಸನ್ನು ಕಾಯ್ಬೇಕು. ಹಿಡಿದಲ್ಲೇ ಹೋಗೋದೇ ಇಲ್ಲ, ಹೆಂಗೋದ್ರೂ ಸಿಗ್ತಾರೆ. ಯಾಕೆಂದರೆ ಇವತ್ತು ಟೆಕ್ನಾಲಜಿ ತುಂಬ ಬೆಳೆದಿದೆ. ನಂದು ಒಂದೇ, ಇಲ್ಲಿ ಒಡೆದ ಮನಸ್ಸುಗಳನ್ನು ಒಂದುಗೂಡಿಸಿದರೆ ಈ ಕ್ರಿಯೆಗಳು ಬೇರೆ ನಡೆಯಲ್ಲ ನಾಳೆಯಿಂದ. ಅಷ್ಟೇ ಹೇಳ. ಅಕಸ್ಮಾತ್ ಒಡೆದ ಮನಸ್ಸುಗಳನ್ನು ಒಂದು ಮಾಡುವಂಥ ಶಕ್ತಿ ಇದೆಯಾ ಈಗ? ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ. ಕಾಣದ ಮನಸ್ಸು ಇಲ್ಲ, ಇಲ್ಲೇ ಇರ್ತಕ್ಕಂಥ ಮನಸ್ಸುಗಳು. ಯಾಕೆಂದ್ರೆ ನಾನು ಮೆಡಿಕಲ್ ಆಸ್ಪೆಕ್ಟಸಲ್ಲಿ ನೋಡಿದಾಗ, ನಾನು ಎಲ್ಲ ಚೆಕ್ ಮಾಡಿದಾಗ, ಹೊಸು ನೋಡಿದಾಗ ಆ ಸತ್ತಿರೋದು ಹಿಂಗಾಗಿ ಸಾಯೋ ಅಂಥದ್ದು ಆ ಗಂಟ್ಲಲ್ಲೇ ಬಂದು ಇಟ್ಕೊಂಡಾಗ 2 ಕಾರಣಕ್ಕೆ ಸಾಯ್ತವೆ ಅಂತ ನಮ್ಮ ಮೆಡಿಕಲ್ ಇದೆ. ಒಂದು, ಅಲ್ಯೂಮಿನಿಯಂ ಫಾಸ್ಫರೇಟಲ್ಲಿ ಓದಕ್ಕೆ ಸಾಯುತ್ತೆ ಅಂತ ಬಂದ್ಬಿಟ್ಟಿದೆ ರಿಸಲ್ಟ್. ಆದರೆ ಅಲ್ಲಿ ಹಾಕೋ ವ್ಯಕ್ತಿ ಕೈ ಯಾರು ಅಂತ ಆ ಕೈ ನೋಡಿ, ಇವತ್ತು ಸಿಕ್ಕಲಿಲ್ಲ ನಾಳೆ ಸಿಕ್ಕಲಿಲ್ಲ, 1 ತಿಂಗಳು ಕಾಯ್ತೀವಿ. ಎಲ್ಲ ಹಾಕ್ತಾರೆ, ಸಿಗಾಕಂಡೇ ಹಾಕ್ತಾರೆ. ನಾನಂತೀನಿ ಇವತ್ತು ಇವನ ಮನೆ ಸಮಸ್ಯೆ ಬಗೆಹರಿದಿದೆ ಅಂತ. ತಾವು ಮಾತಾಡ್ತಾ ಇದ್ರು, ಇವತ್ತು ಯಾವುದೇ ಕಾರಣಕ್ಕೂ ಈ ಹಸು ಸಾಯುತ್ತಾ ಸಾಯಲ್ವಾ, ಕೋಳಿ ಸಾಯುತ್ತಾ ಸಾಯಲ್ವಾ ಅನ್ನೋದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನೇ ನಾನು ತಗೊಂಡು ಹೋಗ್ತೇನೆ. ಅದು 1 ತಿಂಗಳಾದ್ರೂ ಕೂಡ ನಾವು ಅದನ್ನ ಹುಡುಕ್ತೇವೆ ಅನ್ನುವ ಮಾತುಗಳನ್ನ ಆಡ್ತಿದ್ದಾರೆ. ಇನ್ನೊಂದು, ಒಡೆದ ಮನಸ್ಸುಗಳನ್ನ ಕೂಡ ನಾವು ಒಂದು ಮಾಡ್ತೇವೆ ಅಂತ. ಖಂಡಿತವಾಗ್ಲೂ ಆ ಒಡೆದ ಮನಸ್ಸುಗಳು ಒಂದಾಗ್ಲಿ, ಹಸುಗಳು ಸಾಯ್ದಂಗಿರ್ಲಿ, ಈ ಮನೆ ಅಭಿವೃದ್ಧಿ ಆಗ್ಲಿ ಅಂತ ಕೂಡ ನಾವು ಕೇಳ್ತೀವಿ. ಇದು ದಾಯಾದಿಗಳ ಕಲಹವೋ ಅಥವಾ ದೆವ್ವ ಪಿಶಾಚಿಗಳ ಕಾಟವೋ ಎಂಬುದನ್ನ ಹಿಂದೆ ಡಿಸೈಡ್ ಮಾಡ್ತೇನೆ ಎನ್ನುತ್ತಾರೆ ಹುಲಿಕಲ್ ನಟ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.